ಆರಿಸಿ, ಬೇಗ ಬೆಂಕಿ ಆರಿಸಿ. ಇವಾಗೇನು ಹೇಳ್ತೀರಾ ಗೌಡ್ರೆ? ಅವಾಗೇನೋ ಪಟಾಕಿ ಕಿಡಿ ಹಾರಿ ಆಕಸ್ಮಿಕ ಬೆಂಕಿ ಅಂತ ಹೇಳಿದ್ರಿ. ಇವಾಗ ಏನ್ ಹೇಳ್ತೀರಾ? ಯಾರಯ್ಯ ನೀನು? ಪದೇ ಪದೇ ಬಂದು ಆಗ್ಲಿಂದ ಅಡ್ಡಿ ಮಾಡ್ತಿದ್ಯಾ? ಅವಾಗ್ಲೇನ ಕಾರಣಗಳು ಹೇಳಿ ಉತ್ಸವನ ಮುಂದುವರ್ಸಿದ್ರಿ. ಇವಾಗೇನಾಯ್ತು ನೋಡಿ, ಒಂದ್ರ ಮೇಲೆ ಒಂದು ಲೋಪಗಳು. ರೈ, ಅಲ್ಲಿ ನೋಡ್ರಿ, ಯಾರೋ ಕಸ ಕಡ್ಡಿ ಹಾಕಿ ಬೇಕು ಅಂತಾನೆ ಬೆಂಕಿ ಹಚ್ಚಿದ್ದಾರೆ. ಯಾರೋ ಕಿಡಿಗೇಡಿಗಳು ಮಾಡಿರೋ ಕೆಲಸ ಇದು. ಯಾಕೋ ಲಿಂಗ, ಏನಾಯ್ತು? ಯಾಕೆ ಹಿಂಗ್ ಕೂಗಾಡ್ತಾ ಇದ್ಯಾ? ನಮ್ಮ ಮಗ ಸತ್ತೋಗ್ಬಿಟ್ಟ ಸ್ವಾಮಿ. ಚೆನ್ನಾಗೇ ಇದ್ನಲ್ಲೋ, ನಿನ್ನೆ ಜಾತ್ರೆಗೂ ಬಂದಿದ್ದ. ಬೆಳಿಗ್ಗೆ ನೋಡೋಷ್ಟರಲ್ಲಿ ಏನಾಗಿದ್ದೋ ಗೊತ್ತಿಲ್ಲ. ಚಳಿ ಜ್ವರ ಬಂದು ತೀರ್ಕೊಂಡ್ಬಿಟ್ಟಿದ್ದ. ಬೆಳ್ಳಿ ನನಗೋಸ್ಕರ ಕಾಯ್ತಿರ್ತಾಳೆ. ಹೇಗಾದ್ರೂ ಮಾಡಿ ಅಲ್ಲಿ ಹೋಗಿ ಇಲ್ಲಿ ನಡೆದಿರೋ ವಿಷಯ ಹೇಳ್ಬೇಕು. ಬೆಳ್ಳಿ ಬೆಳ್ಳಿ ನೋಡ್ರಪ್ಪ, ನೋಡಿ, ಅಮ್ಮನವ್ರ ಉತ್ಸವದಲ್ಲಿ ಏನೋ ಲೋಪ ಆಗಿದೆ. ಹಾಗಾಗಿ ಅಮ್ಮನವರು ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಆ ಲೋಪನ ಪರಿಹಾರ ಮಾಡಲಿಲ್ಲ ಅಂದ್ರೆ ಇಡೀ ಊರ ಬೆಂಕಿ ಹಚ್ಕೊಳ್ಳುತ್ತೆ. ಇದು ಸತ್ಯ ಸತ್ಯ ಸತ್ಯ. ಏನೇ ಆಗ್ಲಿ ಅಮ್ಮನವ್ರ ಹತ್ರ ಕಣಿ ಕೇಳೋಣ. ಏನ್ ಹಿಂಗೆ ಹೇಳ್ತೀರಾ? ದೇವ್ರನ್ನ ರೋಡಾಗ ನಿಲ್ಸ್ಬಿಟ್ಟು ದೇವಸ್ಥಾನಕ್ಕೆ ಕಣಿ ಕೇಳಕ್ ಹೋಯ್ತಾರ? ಸರಿ ಸರಿ, ಏನಾದ್ರೂ ಮಾಡ್ಕೊಳ್ಳಿ. ರಸ್ತೆ ಮಧ್ಯದಲ್ಲಿ ಅಮ್ಮನವ್ರು ನಿಲ್ಸಿ ವಾದ ಮಾಡ್ತಾ ಇದ್ದೀರಲ್ಲ. ಪುರೋಹಿತರೆ, ಅಮ್ಮನವ್ರಿಗೆ ಬಟ್ಟೆ ಒದಿಸಿ ಪಕ್ಕಕ್ಕಿಡ್ಸಿ ಹೋಗಿ. ತಾಳಿನೇ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರೇ! ಗೌಡ್ರೆ, ಅಮ್ಮನವ್ರ ಕುತ್ತಿಗೆ ತಾಳಿ ಕಾಣ್ತಾನೆ ಇಲ್ಲ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ಅಲ್ಲ, ಎಲ್ಲ ಹೂನಾರ್ಗಳ ಮಧ್ಯೆ ಸೇರ್ಕೊಂಡಿರ್ಬೇಕು. ಸರಿಯಾಗಿ ನೋಡಿ ಹೇಳ್ತಿದ್ದೀನಿ ಸ್ವಾಮಿ. ಅಮ್ಮನವ್ರ ಕತ್ತಲ್ ತಾಳಿ ಕಾಣ್ತಾ ಇಲ್ಲ. ಅವ್ರು ಆವಾಗ್ಲಿಂದ ಹೇಳ್ತಾ ಇದ್ದಾರೆ, ಇನ್ನು ಯಾರು ನಂಬ್ತಾ ಇಲ್ಲ. ತಾಳಿ ಕಲ್ದೋಗಿದೆ, ಅದಕ್ಕೆ ಇವಾಗ ಯಾರು ಜವಾಬ್ದಾರಿ? ಎಲ್ಲರೂ ನಿಂತಲ್ಲೇ ನಿಂತ್ಕೊಳ್ಳಿ, ಯಾರು ಕತ್ಲಾಡ್ಬೇಡಿ. ಪೊಲೀಸ್ ಸಾಹೇಬ್ರ, ಚೆಕ್ ಮಾಡಿ ಎಲ್ಲರೂ.
ಎಲ್ಲಿ ಅಂತ ಹುಡುಕ್ಲಿ ಷಣ್ಮುಖಣ್ಣ ಇನ್ನೂ ಬಂದಿಲ್ವಲ್ಲ. ಸವ ಬೇರೆ ಹೋಗ್ತಿದೆ, ನಾನು ಏನ್ ಮಾಡ್ಲಿ? ಏನ್ ಗೌಡ್ರೆ, ನಿತ್ಯ ಅಮ್ನೋರ್ ಸೇವೆ ಮಾಡೋರು ನಾವು ಕಳ್ರೆ. ಸಮಸ್ಯೆ ಬಂದಾಗ ಯಾರು ಏನು ಅಂತ ನೋಡಕ್ಕಾಗಲ್ಲ, ಎಲ್ರು ಚೆಕ್ ಮಾಡ್ಲೇಬೇಕು. ನನ್ನನ್ನು ಸೇರಿಸಿ ಮುತ್ತು, ಅಮ್ನೋರ್ ವಿಗ್ರಹದ ಹತ್ರ ಯಾರ್ಯಾರು ಓಡಾಡ್ತಾ ಇದ್ರು ಉತ್ಸವ ಹೊರಡೋದಕ್ಕೆ ಮುಂಚೆ ಅಂತ ಎಲ್ರಿಗೂ ಗೊತ್ತು. ಅವ್ರನ್ನ ಚೆಕ್ ಮಾಡಿದ್ರಾಯ್ತು. ಷಣ್ಮುಖಣ್ಣ ಎಲ್ಲೂ ಹೋದ್ರು, ಇನ್ನೂ ಯಾಕೆ ಬಂದಿಲ್ಲ? ಅಯ್ಯೋ ದೇವ್ರೆ, ಅಮ್ಮನವ್ರ ವಿಗ್ರಹದ ಹತ್ರ ಯಾರ್ಯಾರಿದ್ರಿ? ನಾನು ಪೂಜೆ ಮಾಡ್ತಾ ಇದ್ದೆ ಸ್ವಾಮಿ. ಇರೋ ಹೆಂಗಸರು ಗಂಡಸರು ಬರ್ತಿದ್ರು ಹೋಗ್ತಾ ಇದ್ರು. ಸರಿ ರೇ, ಲೇಡಿ ಪೀಸೆ ಹೆಂಗಸ್ತರನ್ನೆಲ್ಲ ಒಂದು ಕಡೆ ಕರೆದು ಚೆಕ್ ಮಾಡ್ರಿ. ರೇ, ಗಂಡಸ್ರನ್ನೆಲ್ಲ ಈ ಕಡೆ ಕರೆದು ಚೆಕ್ ಮಾಡ್ರಿ. ಹೋಗಿ ಹೋಗಿ ಈ ಕಡೆ ಬನ್ನಿ. ಯಾರ ಲೇಡೀಸ್ ಎಲ್ಲ ಈ ಕಡೆ ಬನ್ನಿ. ಅಮ್ನೋರೇ ಕಾಪಾಡ್ಬೇಕಪ್ಪ. ಅರ್ಚಕ್ರೆ, ಉತ್ಸವ ಮೂರ್ತಿ ಹತ್ರ ನೀವು ಮಾತ್ರ ಇದ್ದಿದ್ದ ಅಥವಾ ನಿಮ್ಮ ಜೊತೆ ಬೇರೆ ಯಾರಾದರೂ ಇದ್ರಾ? ನೆನಪಿಸ್ಕೊಳ್ಳಿ. ಎಲ್ಲಿ ಬೆಳ್ಳಿ ಇದ್ಲೆಲ್ಲ ಕಾಣಿಸ್ತಾನೆ ಇಲ್ವಲ್ಲ ಸರ್? ಬೆಳ್ಳಿ ಏನೋ ಒಂದು ಹುಡುಗಿ ಇದ್ಲು ಸರ್, ಅವ್ಳು ಕಾಣಿಸ್ತಾ ಇಲ್ಲ ಇವಾಗ. ಹೌದಲ್ವಾ, ಬೆಳ್ಳಿ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ಲು? ಎಲ್ಲೋದ್ಲಿ ಇವಳು? ಐಶಿ, ಬೆಳ್ಳಿಯಲ್ಲಿ? ಗೊತ್ತಿಲ್ಲ ಅಣ್ಣ, ಸುಮಾರು ಹೊತ್ತಿನ ನಾನು ನೋಡಿಲ್ಲ. ಇಲ್ಲೇ ಗುಂಪಲ್ಲೆಲ್ಲೋ ಇದಾರೆ ಅನ್ಕೊಂಡೆ. ಒಳ್ಳೆ ಚಿಕ್ಕ ಮಗು ಥರ ಆಡ್ತಾಳಲ್ಲ. ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲೋದ್ಲಿ ಇವಳು? ಹೋಗ್ರಿ, ಬೆಳ್ಳಿ ಎಲ್ಲಿದಲ್ಲ ಹುಡುಕೊಂಡು ಕರ್ಕೊಂಬನ್ನಿ. ಬೆಂಕಿ ಹಚ್ಕೊಂಡಾಗ ಬೆಳ್ಳಿ ದೇವಸ್ಥಾನ ಹತ್ರನೇ ಇಲ್ಲು. ನಾನು ಎಷ್ಟು ಕರೆದ್ರೂ ಬರ್ಲಿಲ್ಲ. ಮೇ ಬಿ ಅಲ್ಲೇ ಇದ್ದಾಳೆ ಅನ್ಸುತ್ತೆ. ಸರಿ ಹೋಗವ, ಬೇಗ ಕರ್ಕೊಂಬ ಹೋಗು. ಬೆಳ್ಳಿ, ಬೆಳ್ಳಿ, ನೀನ್ ಇಲ್ಲಿ ಬಂದು ನಿಂತಿದ್ಯಾ? ಅಲ್ಲಿ ನೋಡ್ರೆ ನೀನೆಲ್ಲ ಹುಡುಕ್ತಿದ್ದಾರೆ. ನನ್ನೇನ? ಯಾಕೆ? ಅಯ್ಯೋ, ಅಲ್ಲೊಂದು ದೊಡ್ಡ ಸಮಸ್ಯೆ ಆಗಿದೆ. ಇಡೀ ಊರವರೇ ಇದ್ದಾರೆ. ನೀನ್ ನೋಡಿದ್ರೆ ಅಲ್ಲಿ ಕಾಣಿಸ್ತಿಲ್ಲ. ನೀನ್ ಹುಡುಕೊಂಡು ಬಾ ಅಂತ ನನ್ನ ಕಳ್ಸಿದ್ರು. ಏನ್ ಸಮಸ್ಯೆ? ಏನಾಯ್ತು? ಅಯ್ಯೋ, ಇಲ್ಲೇನು ಹೇಳಕ್ಕಾಗಲ್ಲ. ನೀನ್ ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಅಂತ ಪೊಲೀಸರ ಹತ್ರ ಹೇಳುವಂತೆ ಬಾ. ಪೊಲೀಸಾ? ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಬೆಳ್ಳಿ.
ಮಾವ ಏನಾಯ್ತು? ಅಮ್ಮನವ್ರಿಗೆ ಆಕೆ ತಾಳಿ ಕಾಣಿಸ್ತಿಲ್ಲ. ಅದಕ್ಕೆ ಅಮ್ಮನವ್ರ ಹತ್ರ ಯಾರ್ಯಾರು ಓಡಾಡಿದ್ರು ಅವ್ನೆಲ್ಲರನ್ನು ಚೆಕ್ ಮಾಡ್ತಿದ್ದಾರೆ. ಲೇಡಿ ಪೀಸೆ ಇವ್ರನ್ನ ಚೆಕ್ ಮಾಡಿ. ಹೆದರ್ಕೋಬೇಡ, ಏನೂ ಆಗಲ್ಲ. ಇದೇನಿದು ಸರಗಲ್ ಏನೋ ಕಾಣಿಸ್ತಿದೆಯಲ್ಲ? ಅದೇನದು ಗಂಟು ತೋರ್ಸು. ಅಯ್ಯೋ, ಇದು ನೀವು ಅಂದ್ಕೊಡ್ತಿರೋದಲ್ಲ, ಇದು ನಂದು. ಅದೇನ್ ಗಂಟು ಬಿಚ್ಚಿ ತೋರ್ಸು. ತಾಲಿ ಕಳ್ದೋಗಿದೆ ಅಂತ ಊರೂರೇ ಹುಡುಕ್ತಾ ಇದ್ದಾರೆ. ನೀನ್ ನೋಡ್ರೆ ಗಂಟು ಬಿಚ್ಚಲ್ಲ ಅಂತೀಯ? ತೆಗೆ ಕೈನ. ಇಲ್ಲ, ಅಮ್ಮನವ್ರ ತಾಲಿ ಇದೆ ತಾನೇ? ಬೆಳ್ಳಿ, ಅಮ್ಮನವ್ರ ತಾಳಿ ನಿನ್ನ ಹತ್ರ ಹೇಗೆ ಬಂತು? ಅಯ್ಯೋ, ಇದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ತಾಳಿನ ಕದ್ದಿಲ್ಲ, ನಾನು ಕದ್ದಿಲ್ಲ. ಬೆಳ್ಳಿ, ನನಗೆ ಗೊತ್ತು ನೀನ್ ಕದ್ದಿಲ್ಲ ಅಂತ. ಅದನ್ನೇ ಕೇಳ್ತಿರೋದು, ನಿನ್ನ ಹತ್ರ ಹೇಗೆ ಬಂತು? ಹೀಗೆ ಸುಮ್ಮನೆ ನಿಂತಿದ್ರೆ ಹೇಗೆ ಬೆಳ್ಳಿ? ಮಾತಾಡು. ಆಗಲ್ಲಪ್ಪ, ಒಬ್ರು ಕದಿತಾರಂತೆ, ಮದುವೆ ಮಾಡ್ಕೊಳಕ್ಕೆ ಇನ್ನೊಬ್ರು ವಿಚಾರಣೆ ಮಾಡ್ತಾರಂತೆ. ಪಂಚಾಯತಿ ಎಲ್ಲೂ ನೋಡಿಲ್ಲಪ್ಪ. ಕದಿಯೋದು ಕದ್ಬಿಟ್ಟು ಕದ್ದಿಲ್ಲ ಅನ್ನೋ ರೀತಿಲಿ ನಾಟಕ ಆಡ್ತಾ ಇದ್ದಾರೆ ಈ ಹುಡುಗಿ. ನಿನ್ ಕೈಲಿ ತಾಳಿ ಇರೋದನ್ನ ಜನರೆಲ್ಲ ನೋಡಿದ್ದಾರೆ. ಏನು ಸಂಬಂಧ ಇಲ್ಲ ತರ ನಾಟಕ ಆಡ್ತಾ ಇದ್ದಾರ. ಬೆಳ್ಳಿ, ಪ್ಲೀಸ್ ಮಾತಾಡು ಬೆಳ್ಳಿ. ನೀನೀಗ ಮಾತಾಡ್ಲಿಲ್ಲ ಅಂದ್ರೆ ಊರವರೆಲ್ಲ ಮಾತಾಡ್ತಾರೆ. ತಾಳಿ ನಿನ್ನ ಹತ್ರ ಹೇಗೆ ಬಂತು? ಮಾತಾಡು. ಅದು ಇವತ್ತು ನಂದು ನಿಮ್ದು ಮದ್ವೆ ಆಗತ್ತೆ ಅಂತ ಷಣ್ಮುಗಣ್ಣ ಹೇಳಿದ್ರು.
ಜಾತ್ರೆಯಲ್ಲಿ ನಿಮ್ಮಿಬ್ರು ಮದುವೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಕತೆ ತುಂಬಾ ಚೆನ್ನಾಗಿದೆ, ಮುಂದುವರ್ಸು. ಅದೇನ್ ಹೇಳ್ತೀಯ ನಾವು ಕೇಳಿಸ್ಕೊಂಡ್ಬಿಡ್ತೀವಿ. ಬೆಳಿ, ಆಮೇಲೆ ಏನಾಯ್ತು ನೀನು ಹೇಳು. ಷಣ್ಮುಗಣ್ಣ ತಾಳಿ ಕೊಟ್ಟು ಇದನ್ನ ಜೋಪಾನವಾಗಿ ಇಟ್ಕೋ ಅಂತ ಹೇಳಿದ್ರು. ಆದ್ರೆ ಅವ್ರು ಕೊಟ್ಟಿದ್ದ ತಾಳಿ ಇದಲ್ಲ, ಅವ್ರು ಕೊಟ್ಟಿದ್ದು ಅರ್ಶಿನ ದಾರ ಮಾವ. ಈ ಕಟ್ಟಿನ ಬಿಚ್ಚಿದೆ ಇವಾಗ ಮಾವ. ಆದ್ರೆ ಇದ್ರಲ್ಲಿ ಈ ತಾಳಿ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ಷಣ್ಮುಖ ಯಾಕೆ ಹೀಗೆ ಮಾಡ್ದ? ಎಲ್ಲೋದ ಅವನು? ಹೌದಣ್ಣ, ಬೆಳಿಗ್ಗಿಂದ ಷಣ್ಮುಗನೇ ಕಾಣ್ತಲ್ಲ, ಎಲ್ಲೋದಣ್ಣ ಅವನು? ದೇವಸ್ಥಾನದ ಹತ್ರ ಕಾಯ್ತಿರೋ, ನಾನು ಹೋಗಿ ಮುತ್ತು ಮಾವನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಮಾವ. ಆದ್ರೆ ಅವ್ರು ಬರ್ಲೇ ಇಲ್ಲ. ನೋಡ್ರಪ್ಪ ನೋಡ್ರಿ, ಊರಲ್ಲಿ ಎಂತ ಅನ್ಯಾಯ ನಡೀತಿದೆ ಅಂತ. ಮದ್ವೆ ಆಗ್ತಿರೋ ಮುತ್ತುಗೇನೆ ನಾನು ಮದ್ವೆ ಆಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಇನ್ನ ಮದ್ವೆ ಮಾಡ್ತೀನಿ ಅಂದ ಬ್ರೋಕರ್ ಷಣ್ಮುಗ ನಾಪತ್ತೆ. ಊರ್ಗೂರೇ ಉತ್ಸವದ ಜೊತೆ ಬರ್ತಾ ಇದೆ. ಆದ್ರೆ ಮದ್ವೆ ಹೆಣ್ಣು ಬೆಳ್ಳಿ ಮಾತ್ರ ದೇವಸ್ಥಾನದ ಹತ್ರನೇ ಉಳ್ಕೋತಾಳೆ. ಏಯ್ ಬೆಳ್ಳಿ, ಏನ ಷಣ್ಮುಗ ಹೇಳದ್ನ ದೇವ್ರ ತಾಳಿ ಕದಿ ಅಂತ? ಇಲ್ಲ ಮಾವ, ನಾನ್ ಕದ್ದಿಲ್ಲ ಮಾವ. ಇದ್ರಲ್ಲಿ ಅಂತ ಬೇರೆ ಇಲ್ಲ ಮಾವ. ಏನಮ್ಮ ದೇವಸ್ಥಾನ ನಿನ್ನ ಹತ್ರ ಅದೇ ಅಂದ್ಮೇಲೆ ಯಾರು ಮಾಟ ಮಾತ್ರ ಮಾಡಿ ಸರ್ಗ್ ಗಂಟು ಹಾಕಿದಾರಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಈ 3 ಜನದ ಮೇಲೆ ನನ್ಗೆ ಅನುಮಾನ ಬರ್ತಾ ಇದೆ. ಅದ್ರಲ್ಲೂ ಮುತ್ತು ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ನನಗೆ ತುಂಬಾ ಬೇಜಾರಾಗ್ತದೆ. ಏನಪ್ಪ ನನಗೆ ಹೊಡಿಯಕ್ ಬರ್ತೀಯಾ? ನ್ಯಾಯ ನೀತಿ ಅಂತ ಊರಿಗೆಲ್ಲ ಪಾಠ ಹೇಳ್ತೀಯಾ? ಅನ್ಯಾಯ ಮಾಡಿದವ್ರಿಗೆ ಮುಖ ಮೂತಿ ನೋಡ್ದಲೆ ನಾಯಿಗೆ ಹೊಡೆದಂಗ್ ಹೊಡಿತೀಯಾ? ಈಗ ನಿನ್ನ ಮನೆ ಹೆಣ್ಮಗಳೇ ತಾಳಿ ಕದ್ದು ಸಿಗಾಕೊಂಡಿದ್ದಾಳೆ, ಕೇಳಿದ್ರೆ ತಪ್ಪಾ?